Hi guys, welcome back to my YouTube channel. This is Bhaveshya. ಸೊ ಇವತ್ತು ನಾನು ಈ ಥರ ಟ್ರೆಡಿಷ್ನಲ್ ಆಗಿ ಹೊರಟಿದ್ದೀನಿ, ಎಲ್ಗೂ ಹೋಗೋಕ್ಕಿಲ್ಲ. ನಿಮಗೋಸ್ಕರ ನಾನು ಸ್ವಲ್ಪ ಸರ್ಚ್ ಮಾಡಿ ಆಫರ್ಟೇಬಲ್ ಮೇಕಪ್ನ ಯಾವ ಥರ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ದ್ಯಾಟ್ ಟು ಯೂಸಿಂಗ್ ಒನ್ ಮೇಕಪ್ ಪ್ರಾಡಕ್ಟ್, ಅದು ಕೂಡ ಆಫರ್ಡೇಬಲ್ 400 ಒಳಗೆ ನಾನು ಈ ಲುಕ್ನ ಯಾವ ಥರ ಕ್ರಿಯೇಟ್ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇನ್ಯಾಕೆ ತಡ ಮಾಡೋದು, ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇವಾಗ ಫೇಸ್ ಎಲ್ಲ ತೊಳ್ಕೊಂಡು ಬಂದಿದ್ದೀನಿ. ಎಷ್ಟೇ ಮೇಕಪ್ ಮಾಡಿ ಅಥವಾ ಯಾವುದೇ ಮೇಕಪ್ ಮಾಡಿ ನೀವು ಫಸ್ಟ್ ಮಾಡಬೇಕಾದದ್ದು ನಿಮ್ಮ ಫೇಸ್ ಕ್ಲೆನ್ಸ್. ಸೊ ಫೇಸ್ ವಾಶ್ ಮಾಡಿಕೊಂಡು ನಿಮ್ಮ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಮೇಕಪ್ನ ಸ್ಟಾರ್ಟ್ ಮಾಡಬೇಕು. ಸೊ ನಾನು ಇವಾಗ ಹೇಳಿದಂತಹ ಮೇಕಪ್ ಕಿಟ್ ಎಲ್ಲಿದೆ, ಇದು ಅಮೆಝಾನಿಂದ ತರಿಸಿದ್ದು. ಇದನ್ನು ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿದ ಮೇಲೆ ನಾನು ನಿಮಗೆ ಇದನ್ನ ಹೇಳುವಂಥದ್ದು ಯಾವ ಥರ ಇದೆ ಪ್ರಾಡಕ್ಟ್. ಯಾವುದನ್ನು ಕೂಡ ನಾನು ಪ್ಯಾಚ್ ಟೆಸ್ಟ್ ಮಾಡಿದೆ ನಿಮಗೆ ರಿವ್ಯೂ ಕೊಡೋದಿಲ್ಲ. ನಾನು ಇದಕ್ಕೆ ಪೇ ಮಾಡಿದ್ರು 383ಗೆ. ಸೊ 400 ಒಳಗೆ ಯಾರಾದರೂ ಮೇಕಪ್ ಕಿಟ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ. ಸೊ ಇದರ ಒಳಗೆ ಈ ಥರದೊಂದು ಬಾಕ್ಸ್ ಬರುತ್ತೆ. ಬ್ರ್ಯಾಂಡ್ ಬ್ಲೂ ಹ್ಯಾವೆನ್ ಅಂತ. ನಾನು ಫ್ರಂಟ್ ಕ್ಯಾಮರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬ್ರ್ಯಾಂಡ್ ಅದು ಉಲ್ಟಾ ಕಾಣಿಸುತ್ತೆ. ಲೆಟ್ಸಿ ನಾನು ಮತ್ತೆ ಅದನ್ನು ನಿಮಗೆ ಸರಿಯಾಗಿ ತೋರಿಸ್ತೀನಿ. ಓಕೆ, ಇದರಲ್ಲಿ ಇಷ್ಟು ಐಟಮ್ ಬರುತ್ತೆ. ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಮಸ್ಕರ, ದೆನ್ ಕಾಜಲ್, ಪ್ರೈಮರ್ ಆ್ಯಂಡ್ ಐಬ್ರೋ ಡಿಫೈನರ್, ಐ ಶ್ಯಾಡೋ, lipstick and eyeliner, ಫೌಂಡೇಶನ್. ಸೊ ಇದಿಷ್ಟು ಪ್ರಾಡಕ್ಟ್ ಇದರಲ್ಲೇ ಬರುತ್ತೆ. ಇದು ಯಾವ ಥರ ಇದೆ ಆ್ಯಂಡ್ ಇದರ ಮೇಕಪ್ ಚೆನ್ನಾಗಿ ಬರುತ್ತಾ ಏನು ಅಂತ ನಾನು ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫೇಸಲ್ಲಿ ಯಾವುದೇ ರೀತಿಯಾದಂತಹ ಮೇಕಪ್ ಇಲ್ಲ. ಸೊ ಫಸ್ಟ್ ನಾನೀಗ ಟ್ರೈ ಮಾಡ್ತಾ ಇರೋದು ಪ್ರೈಮರ್. ಸೊ ಇವರ ಪ್ರೈಮರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಫ್ಲೋಲೆಸ್ ಮೇಕಪ್ ಪ್ರೈಮರ್, ಪರ್ಫೆಕ್ಟ್ ಬೇಸ್ ಫಾರ್ ಲಾಂಗ್ ಲಾಸ್ಟಿಂಗ್ ಮೇಕಪ್. ಇದು ಪ್ರೈಮರ್ ಮಾತ್ರ. ಕೆಲವೊಂದು ಪ್ರೈಮರ್ ಕಮ್ ಮಾಯ್ಶ್ಚರೈಸರ್ ಬರುತ್ತೆ. ಆಯಿಲ್ ಫ್ರೀ ಪ್ರೈಮರ್. ಸೊ ಲೆಟ್ಸ್ ಟ್ರೈ ದಿಸ್. ನೆಕ್ಸ್ಟ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಹಾಕಿದ ನಂತರ ಡೈರೆಕ್ಟಾಗಿ ಫೌಂಡೇಶನ್. ಇದು ನನ್ನ ಟೋನ್ ಅಲ್ಲ, ಯು ಕ್ಯಾನ್ ಸಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಬಟ್ ನಾನು ಇವಾಗ ಇದೇ ಶೇಡ್ನ ನಿಮಗೆ ಹಾಕ್ತಾ ಇದ್ದೀನಿ. ಮೇ ಬಿ ಇದರಲ್ಲಿ ಶೇಡ್ ಅವೈಲೇಬಲ್ ಇದೆ, ಯಾವುದೆಲ್ಲ ಇದೆ ಅಂತ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ನಿಮಗೆ. ಸೊ ಐ ಆಮ್ ಜಸ್ಟ್ ಟೇಕಿಂಗ್ 3 to 4 ಪಂಪ್ ಆ್ಯಂಡ್ ಫೇಸಿಗೆ ಹಾಕೊಳ್ತಾ ಇದ್ದೀನಿ. ಮೇ ಬಿ ಇದು ನನ್ನ ಶೇಡ್ಗಿಂತ ತುಂಬ ಲೈಟರ್ ಇದೆ. ನೆಕ್ ಇಸ್ ಇಂಪಾರ್ಟೆಂಟ್. ನೀಟಾಗಿ ಬ್ಲೆಂಡ್ ಆಗ್ತಾ ಇದೆ. ಇಟ್ಸ್ ವೆರಿ ಲೈಕ್ ಸ್ಮೂತ್ ಆಗಿ ಚೆನ್ನಾಗಿದೆ. ಫೌಂಡೇಶನ್ ಇಸ್ ಗುಡ್ ಬಟ್ ಇಟ್ಸ್ ನಾಟ್ ಮೈ ಶೇಡ್. ಸೊ ಇವಾಗ ನಮ್ಮದು ಫೌಂಡೇಶನ್ ಆಯಿತು. ಫೌಂಡೇಶನ್ ಆದ ತಕ್ಷಣ ವೆರಿ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಪೌಡರ್. ಬಟ್ ಇದರಲ್ಲಿ ಈ ಕಿಟ್ಟಲ್ಲಿ ಪೌಡರ್ ಇಲ್ಲ. ಸೊ ಐ ಆಮ್ ಯೂಸಿಂಗ್ ಮೈ ಫೇವ್ರೇಟ್ ಕಲರ್ ಬಾರ್ ಅವ್ರದ್ದು ಫೌಂಡೇಶನ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ದೆನ್ I'm going to use this eyeshadow palette. Let's try this.
ಐ ಹೋಪ್ ಇಟ್ಸ್ ಲುಕ್ಸ್ ಗುಡ್. ಆ್ಯಂಡ್ ಐಲೈನರ್ ಹಾಕೋಬೇಕು. ಐಲೈನರ್ ಇಸ್ ಡನ್. ಕಾಜಲ್, ಸೊ ಕಾಜಲ್ ಹಾಕ್ತಾ ಇದ್ದೀನಿ. Kajal is done. Mascara. My favorite eyebrow. So it eyebrow mada. So cute. ಪ್ರಾಡಕ್ಟಲ್ಲಿ ಏನೆಲ್ಲ ಬಂತು, ಲಿಪ್ಸ್ಟಿಕ್, ಫೌಂಡೇಶನ್, ಪ್ರೈಮರ್, ದೆನ್ ಐಲೈನರ್, ಕಾಜಲ್, ಮಸ್ಕರಾ, ಐಬ್ರೋ ಡಿಫೈನರ್, ಸೊ ಇದೆಲ್ಲ ಸಿಕ್ತು. ಬಟ್ ಇನ್ನೂ ಏನೂ ಮಿಸ್ ಆಗಿದೆ ಅಂತ ಹೇಳಿದರೆ ಹೈಲೈಟರ್ ಮಿಸ್ ಆಗಿದೆ, ದೆನ್ ಪೌಡ್ರು ಕೂಡ ಮಿಸ್ ಆಗಿದೆ. ಇದರಲ್ಲಿ ಪೌಡ್ರ್ ಕೊಟ್ಟಿದ್ರೆ ಮೇ ಬಿ ಪ್ಲಸ್ ಪಾಯಿಂಟ್. ಸೊ ಇವಾಗ ನನಗೆ ಹೈಲೈಟರ್ ಇಲ್ಲದಿದ್ದರೆ ಮೇಕಪ್ ಕಂಪ್ಲೀಟೇ ಆಗಲ್ಲ. ಹೈಲೈಟರ್ ಆ್ಯಂಡ್ ಬ್ಲಷ್ ಈಸ್ ಮೈ ಫೇವ್ರೆಟ್ ಮೇಕಪ್ ಪ್ರಾಡಕ್ಟ್. ಸೊ ನನಗೆ ಹೈಲೈಟರ್ ಇಲ್ಲ, ಸೊ ಐ ಆಮ್ ಯೂಸಿಂಗ್ ಐ ಶ್ಯಾಡೋ. ಸೊ ಏನು ಐ ಶ್ಯಾಡೋ ಕೊಟ್ಟಿದ್ದಾರೆ ಇದರಲ್ಲಿ 4 ಶೇಡ್ ಇದೆ. ಸೊ ಒಂದನ್ನು ಹೈಲೈಟರ್ ಆಗಿ ಯೂಸ್ ಮಾಡ್ತೀನಿ. ಸೊ ಐ ಆಮ್ ಗೋಯಿಂಗ್ ವಿತ್ ದಿಸ್. ಸೊ ಯಾವುದು ಕೂಡ ಆಗ್ಬೋದು, ಇದು ಕೂಡ ಹೋಗ್ಬೋದು, ಇದು ಕೂಡ. ನಾನು ಇದನ್ನು ನೋಸಿಗೆ ಹಾಕ್ತಾ ಇದ್ದೀನಿ. So I'm applying on the nose. ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ ಹೈಲೈಟರ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಐ ಆಮ್ ಅಪ್ಲೈಯಿಂಗ್ ಟು ದ ಚೀಕ್ ಪಾಯಿಂಟ್. ಈಗ ಇಲ್ಲಿ ಕಾಣಿಸ್ತಾ ಇದೆ ಒಂದು ಶೈನಿಂಗ್ ಥರ. ಸೊ ಐ ಆಮ್ ಅಪ್ಲೈಯಿಂಗ್ ಹಿಯರ್. ಆ್ಯಂಡ್ ಈಗ ಇಲ್ಲಿ ಡಿಫೈನರ್ ಮಾಡಿದ್ದೀವಿ ಐಬ್ರೋ. ಸೊ ಅಲ್ಲಿಗೂ ಕೂಡ ಒಂದು ಈ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ. ಮಿನಿಮಮ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಅಫೋರ್ಡೆಬಲ್ ಪ್ರೈಸಲ್ಲಿ ಯಾವ ಥರ ಮೇಕಪ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ನಾವು ಇವಾಗ ನನ್ನ ಕಂಪ್ಲೀಟ್ ಅಟೈರ್ನ ಚೇಂಜ್ ಮಾಡ್ತೀನಿ. ಆ್ಯಂಡ್ ಲೆಟ್ಸ್, ಇದನ್ನು ಟ್ರೆಡಿಷ್ನಲ್ ಲುಕ್ ಈ ಥರ ಬಂದಿದೆ. ಬ್ಲೂ ಹೆವೆನ್ ಮೇಕಪ್ ಪ್ರಾಡಕ್ಟ್ನ ಯೂಸ್ ಮಾಡಿ. ಆ್ಯಂಡ್ ಸಮಥಿಂಗ್ ಈಸ್ ಮಿಸ್ಸಿಂಗ್. ವೇಟ್, ಮಿಸ್ ಆಗಿರೋದು ಬಿಂದಿ. ಇದು ಹಾಕ್ಬೇಕು, ಯಾವುದಾದ್ರೂ ಕಲರ್ ಬಿಂದಿ ಇದೆ ನನ್ನ ಜೊತೆ. ಸೊ ಐ ಆಮ್ ಗೋಯಿಂಗ್ ವಿತ್ ಗ್ರೀನ್. ಇವಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಬೇಕು ಅಂದರೆ ಹೇರ್ ಕೂಡ ನಿಮಗೆ ಬಿಟ್ಟು ಹೋಗ್ಬೋದು. ವೈಟ್ ಅಲ್ಶಿ. ಸೊ ಈ ಥರ ಕೂಡ ಹೋಗ್ಬೋದು ನಿಮಗೆ. ಹೇರು ಸ್ವಲ್ಪ ಕೋಮ್ ಮಾಡಿಕೊಂಡು ಈ ಥರ ಕೂಡ. ಸೊ ಸ್ಯಾರಿಗೆ ಸ್ವಲ್ಪ ಜುವೆಲ್ಸ್ ಇದ್ದರೆ ಚಂದ ಅಲ್ಲ. ಅಲ್ಲಿ ನಾನು ಇದನ್ನು ಹಾಕುವಂತ ಇದ್ದೀನಿ. ರೆಡಿ. ಸೊ ಈ ಥರದೊಂದು ಸಿಂಪಲ್ಲಾಗಿ ಒಂದು ಮಾಲೆ ಹಾಕಿದರೆ ಕಂಪ್ಲೀಟ್. ಐ ಹೋಪ್ ನಿಮಗೆ ನನ್ನ ಲುಕ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್, ಲಾಟ್ಸ್ ಆಫ್ ಲವ್.